2026 ಅಲ್ಲಿ ಪಕ್ಕಾ ಸಿನಿಮಾ ಬರ್ತಾ ಇದೆ. ಟಾಕ್ಸಿಕ್ ಹೆಸರೇ ಹೇಳ್ತಾ ಇದೆ ಯಾವ ರೀತಿ ವಿಷಕಾರಿಯಾಗಿರುತ್ತೆ, ಇಂಟೆಲಿಜೆಂಟ್ ಎಫೆಕ್ಟಿವ್ ಆಗಿರುವಂತಹ ಕ್ಯಾರೆಕ್ಟರ್ ಏನಾದ್ರೂ ಇವ್ರು ಮಾಡ್ತಿದ್ದಾರಾ. ಸೊ ಅಂದ್ರೆ ನಯನತಾರ ಇಲ್ಲಿ ಫುಲ್ ಹಾಟ್ ಆಗಿ ಸೆಕ್ಸಿ ಆಗಿ ಕಾಣಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಗಂಗಾ ಹೆಸರಿಗೂ ನಯನತಾರಕ್ಕೂ ಒಂದಕ್ಕೊಂದಕ್ಕೂ ಸಂಬಂಧ ಇಲ್ಲ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪಲ್ಲವಿ ಎನ್ ರಾಜ್. ಟಾಕ್ಸಿಕ್ ವರ್ಡ್ಗೆ ಲೇಡಿ ಸೂಪರ್ ಸ್ಟಾರ್ ನಯನತಾರ ಅವರ ಎಂಟ್ರಿ ಆಗಿದೆ. ಸೊ ಆಸ್ ಯೂಶುವಲ್ ನೀವು ಪೋಸ್ಟನ್ನ ನೋಡಿರ್ತೀರಿ. ಅಂದರೆ ಟಾಕ್ಸಿಕ್ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇತ್ತು ಫ್ಯಾನ್ಸ್ಗೆ, ಸಿನಿಮಾ ಪ್ರೇಕ್ಷಕರಿಗೆ, ಪ್ರತಿಯೊಬ್ಬರಿಗೂ ಕೂಡ. ಬಿಕಾಸ್ ಒಂದಲ್ಲ ಒಂದು ಅಪ್ಡೇಟ್ನ ಟಾಕ್ಸಿಕ್ ಸಿನಿಮಾ ತಂಡ ಅವಾಗವಾಗ ಬಿಟ್ಕೊಡ್ತಾ ಇದೆ. ಅದರಲ್ಲೂ ಕೂಡ ಒಬ್ಬೊಬ್ಬರು ಒಂದೊಂದು ರೀತಿ ತುಂಬ ಕ್ರಿಯೇಟಿವ್ ಆಗಿ ತೋರಿಸುವಂತಹ ಕೆಲಸ ಸಿನಿಮಾ ತಂಡ, ಅದರಲ್ಲೂ ಕೂಡ ನಿರ್ದೇಶಕಿಯಾಗಿರುವಂತಹ ಗೀತು ಮೋಹನ್ ದಾಸ್ ಅವರು ಮಾಡ್ತಾ ಇದ್ದಾರೆ. ಸೊ ಟಾಕ್ಸಿಕ್ ಅಂದಾಗ ಎಲ್ಲರೂ ಕೂಡ ಅನ್ಕೊಂಡಿದ್ರು 2025 ಸಿನಿಮಾ ಬಂದ್ಬಿಡುತ್ತೆ ಅಂತ. ಬಟ್ 2026 ಅಲ್ಲಿ ಪಕ್ಕಾ ಸಿನಿಮಾ ಬರ್ತಾ ಇದೆ. ಆಸ್ ಯೂಶುವಲ್ ಒಂದು ಸಿನಿಮಾ ತಂಡ ಏನು ಲಾಸ್ಟ್ ವೀಕು ಒಂದು ಪೋಸ್ಟನ್ನು ಹಾಕಿರುತ್ತೆ. ಅದರಲ್ಲಿ ಎಲಿಜಬೆತ್ ಆಗಿ ಕಾಣಿಸ್ಕೊಂಡಿರ್ತಾರೆ. ಆ ನಂತರದಲ್ಲಿ ಇವತ್ತು ಲೇಡಿ ಸೂಪರ್ ಸ್ಟಾರ್ ನಯನತಾರ ಅವರ ಒಂದು ಪೋಸ್ಟನ್ನು ಹಾಕಿರುವಂಥದ್ದು. ಅಂದರೆ ಈ ಟಾಕ್ಸಿಕ್ ಅಪ್ಡೇಟ್ಗಾಗಿ ಯಶ್ ಅವರ ಅಭಿಮಾನಿಗಳು ಹಾಗೆ ಇಡೀ ಭಾರತ ಸಿನಿಮಾ ಕಾಯ್ತಾ ಇದೆ ಅಂತಲೇ ಹೇಳ್ಬೋದು, ಸಿನಿಮಾದ ಅಭಿಮಾನಿಗಳು ಅಂತ ಹೇಳ್ಬೋದು. ಕಳೆದ ಒಂದು 2-3 ತಿಂಗಳುಗಳ ಹಿಂದೆ ಯಶ್ ಅವರು ಬಾಲ್ಕನಿಯಲ್ಲಿರುವಂತಹ ಒಂದು ವಿಡಿಯೋ ಲೀಕ್ ಆಗಿರುತ್ತೆ. ಆ ಒಂದು ಪೋಸ್ಟರನ್ನು ನೋಡಿದಂತಹ ವಿಡಿಯೋವನ್ನು ನೋಡಿದಂತಹ ಫ್ಯಾನ್ಸ್ಗೆ ನಿರೀಕ್ಷೆ ದುಪ್ಪಟ್ಟಾಗುತ್ತೆ. ಅಂದರೆ ಈ ರೀತಿಯಾಗಿ ಯಶ್ ಅವರು ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಟಾಕ್ಸಿಕ್ ಹೆಸರೇ ಹೇಳ್ತಾ ಇದೆ ಯಾವ ರೀತಿ ವಿಷಕಾರಿಯಾಗಿರುತ್ತೆ ಯಶ್ ಅವರ ಕ್ಯಾರೆಕ್ಟರು, ಹಾಗೆ ಸಿನಿಮಾ ಹೇಗಿರುತ್ತೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದನ್ನ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಅನಂತರದಲ್ಲಿ ಕಿಯಾರಾ ಅವರು ಹಾಗೆ ಯಶ್ ಅವರು ಇರುವಂತಹ ಒಂದು ರೊಮ್ಯಾಂಟಿಕ್ ಸಾಂಗ್ನ ಒಂದು ಸೀನ್ ಲೀಕ್ ಆಗಿರುತ್ತೆ. ಅದರಲ್ಲೂ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಆಗುತ್ತೆ. ಅಂದರೆ ಕಿಯಾರಾ ಅವರು ಯಶ್ ಅವರ ಒಂದು ಲವರ್ ಆಗಿರ್ತಾರೋ, ಗರ್ಲ್ ಫ್ರೆಂಡ್ ಆಗಿರ್ತಾರೋ, ಸಮಥಿಂಗ್ ಏನಾಗಿರ್ತಾರೆ ಅನ್ನೋದು ಅವಾಗ ಒಂದು ಗೊತ್ತಾಗ್ತಾ ಹೋಗುತ್ತೆ. ಕ್ಲಾರಿಟಿ ಚಿಕ್ಕ ವಿಚಾರದಲ್ಲಿ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಒಂದು ಸ್ವಲ್ಪ ದಿನದ ಹಿಂದೆ ಕಿಯಾರಾ ಅವರ ಒಂದು ಪೋಸ್ಟರನ್ನು ಬಿಡ್ತಾರೆ ಸಿನಿಮಾ ತಂಡ. ಯಶ್ ಅವರ ಒಂದು ಖಾತೆಯಲ್ಲೂ ಕೂಡ ಈ ಒಂದು ಪೋಸ್ಟರ್ ಬಂದಿರುತ್ತೆ. ಅದರಲ್ಲಿ ಕಿಯಾರಾ ಅವರು ನಾಟ್ಯ ಆಗಿ ಕಾಣಿಸ್ಕೊಂಡಿರ್ತಾರೆ. ಅಂದರೆ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಸರ್ಕಸ್ ರೀತಿ ಒಂದು ಬ್ಯಾಕ್ ಗ್ರೌಂಡ್ ಇರುತ್ತೆ. ಅನಂತರದಲ್ಲಿ ಅವರ ಮುಖದಲ್ಲಿ ಭಯ ಇರುತ್ತೆ, ಆತಂಕ ಇರುತ್ತೆ, ಒಂದಷ್ಟು ದುಃಖ ಇರುತ್ತೆ. ಸೊ ಕಿಯಾರಾ ಅವರ ಕ್ಯಾರೆಕ್ಟರ್ ಹೇಗಿರಬಹುದು, ಹೇಗೆ ಚಿತ್ರಿಸಿದ್ದಾರೆ ನಿರ್ದೇಶಕಿ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇರುವಾಗಲೇ ಹುಮಾ ಕುರೇಶಿ ಅವರ ಒಂದು ಪೋಸ್ಟರ್ ಸಿನಿಮಾ ತಂಡ ಬಿಡುತ್ತೆ. ಇವರೊಬ್ಬರು ಬಾಲಿವುಡ್ ಆ್ಯಕ್ಟರ್ ಆಗಿದ್ದಾರೆ. ಸೊ ಇವರ ಕ್ಯಾರೆಕ್ಟರ್ ಏನಾದರೂ ನೆಗೆಟಿವ್ ಇರಬಹುದಾ ಅನ್ನುವಂತಹ ಒಂದು ಥಾಟು ಪ್ರತಿಯೊಬ್ಬರಿಗೂ ಕೂಡ ಬರುತ್ತೆ. ಯಾಕೆಂದರೆ ಇವರ ಸಿನಿಮಾಗಳನ್ನು ನಾವು ನೋಡ್ತಾ ಬಂದಾಗ ಆಲ್ಮೋಸ್ಟ್ ಇವರು ಮಾಡಿರುವಂಥ ಪಾಸಿಟಿವ್ ಆಗಿರುವಂತಹ ಕ್ಯಾರೆಕ್ಟರ್ ಮಾಡಿದ್ದಾರೆ. ಬಟ್ ನೆಗೆಟಿವ್ ಶೇಡ್ನಲ್ಲಿ ಇವ್ರನ್ನ ಯಾವ ರೀತಿ ತೋರಿಸ್ತಾ ಇದ್ದಾರೆ ನಿರ್ದೇಶಕಿ ಅನ್ನುವಂತಹ ಒಂದು ಪ್ರಶ್ನೆ ಬರುತ್ತೆ. ಲೈಕ್ ಒಂದು ಬ್ಯಾಕ್ಗ್ರೌಂಡ್ನಲ್ಲಿ